ನಾವು ಅಕ್ಷರಶಃ ಈ ಚಾತುರ್ಮಾಸ್ಯವನ್ನ ಬೈಂದೂರಿನ ಹಿಂದೂ ಸಮಾಜೋತ್ಸವ ಅಂತೇಳಿ ತಗೊಂಡಿದ್ದೇವೆ. ಇದರಲ್ಲಿ ನಮ್ಮ ಪರಂಪರೆ, ನಮ್ಮ ಶ್ರದ್ಧೆಯ ವಿಷಯಗಳನ್ನ ಅದನ್ನ ಮತ್ತೆ ಅವ್ರ ಮನೆಯಲ್ಲಿ ಜಾಗೃತಿ ಮಾಡುವಂತದ್ದೊಂದು ಅವಕಾಶ ಅಂತ ಉಪಯೋಗಿಸ್ಕೊಂಡಿದ್ದೇವೆ. ಅದಕ್ಕೊಬ್ಬರು ಗುರುಗಳಿದ್ದು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ರಾಜಕೀಯವನ್ನ ಬದಿಗಿಟ್ಟು ಒಂದಿಷ್ಟು ತಿಂಗಳು ಗುರುಗಳು ಮತ್ತು ಚಾತುರ್ಮಾಸಿ ಇದನ್ನ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅನ್ನುವಂತ ಮಾತನ್ನ ತಗೊಂಡ್ರು. ಬಹುಶಃ ಆ ಕ್ಷಣದಿಂದ ಇಲ್ಲಿಯವರೆಗೆ ಚಾತುರ್ಮಾಸದ ವಿಷಯದಲ್ಲಿ ಒಂದೇ ಒಂದು ಹೆಜ್ಜೆ ನಾವು ಹಿಂದೆ ಹೋಗ್ಲಿಲ್ಲ. ಗೋಪಾಲ್ ಪೂಜಾರು ತುಂಬಾ ಶ್ರದ್ಧೆಯಿಂದ ಹೇಳಿದ್ರು. ನಾವು ಕಳೆದ ಒಂದು 6 ತಿಂಗಳಿನಿಂದ ಇದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನು ಮಾಡ್ತಾ ಇದ್ದೆವು. ಇಲ್ಲಿ ಅದರ ಪ್ರಭಾವ, ಅದರ ಉಪಯೋಗ ಅನ್ನುವಂಥದ್ದು ಊರಿಗೆ, ಸಂಘಟನೆಗೆ, ಸಮಾಜಕ್ಕೆ, ಕ್ಷೇತ್ರಕ್ಕೆ ಆಗ್ಬೇಕು. ಇಷ್ಟು ಮಾತ್ರ ನಮ್ಮ ಕೆಲಸ. ಬ್ರಹ್ಮಾನಂದ ಗುರುಗಳು ಯಾವಾಗ ಇವರು ಪೀಠಾರೋಹಣ ಮಾಡಿದ್ರು, ಆ ನಂತರ ಇಡೀ ಸಮಾಜವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿದ್ರು. ನಿಜವಾದ ಹಿಂದೂ ಸಮಾಜದ ಕಲ್ಪನೆ, ಹಿಂದೂ ಸಮಾಜದಲ್ಲಿ ಆಗಬೇಕಾದ ಉದ್ಧಾರಗಳು, ಅಲ್ಲಿ ಆಗಬೇಕಾದ ಪರಿವರ್ತನೆಗಳು, ಇದನ್ನ ಇಟ್ಕೊಂಡು ಮಾಡ್ತಾ ಇರೋ ಒಂದು ಸ್ವಾಮೀಜಿಗಳಿವರು. ಜಾತಿಯ ಗಡಿಗಳನ್ನ ದಾಟಿ ನಿಮಗೆ ಹೇಳಿದಾಗೆ ಒಂದು ಬಿಲ್ಲವ ಸಮಾಜದಲ್ಲಿ ಹುಟ್ಟಿದಂತ ಸ್ವಾಮೀಜಿ ಆಗ್ಲಿ, ಹಿಂದೂ ಧರ್ಮದಲ್ಲಿ ದೇವರಾಗ್ಲಿ, ಯಾರ್ದೋ ಒಂದು ಮನೆಯಲ್ಲಿ ಹುಟ್ಟಬೇಕು. ಹುಟ್ಟಿದ ನಂತರ ನಾರಾಯಣ್ ಗುರು ಹೇಳಿದ ಹಾಗೆ ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ದೇವರ ಕಲ್ಪನೆಯನ್ನು ಹೇಳುತ್ತಾ ಶ್ರೀರಾಮನ ಸಂದೇಶವನ್ನು ಸಾರ್ತಾ ಇದ್ದಾರೆ. ನಾರಾಯಣ ಗುರುಗಳ ಜೀವನ ಸಂದೇಶವನ್ನು ಪಾಲಿಸ್ತಿದ್ದಾರೆ. ಸೊ ಅಂತ ಗುರುಗಳನ್ನ ನಮ್ಗೆ ಸಿಕ್ಕಿರುವುದು ಮತ್ತು ಇದೊಂದು ಅವಕಾಶ ಸಿಕ್ಕಿರೋದು ನಮಗೊಂದು ದೊಡ್ಡ ಭಾಗ್ಯ. ಚುನಾವಣೆಯಿಂದ ಚುನಾವಣೆಗೆ ರಾಜಕೀಯ, ಅದರ ಮಧ್ಯ ಸಾಮಾಜಿಕ ಸಾಮರಸ್ಯ, ಅಭಿವೃದ್ಧಿ, ಶಿಕ್ಷಣ ವ್ಯವಸ್ಥೆ ಇಂಥದಕ್ಕೆ ಹೋಗ್ಬೇಕು. ಇವತ್ತಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಅನುದಾನದ ಭಾರಿ ಒಂದು ಸಮಸ್ಯೆ ಇದೆ, ಅದು ಎಲ್ಲರೂ ಅನುಭವಿಸ್ತಾ ಇದ್ದೇವೆ. ಆದ್ರೆ ಸಹಕಾರ ಅನ್ನೋದು ಒಟ್ಟಿಗೆ ಹೋಗದೆ ಇದ್ರೆ, ಅವರ ಸಹಕಾರಗಳು ಸಿಗದೆ ಇದ್ರೆ ಇಲ್ಲಿ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಆಗುದಿಲ್ಲ. ಇದೇನು ದೇವ್ರ ಇಚ್ಛೆ ನಮಗೂ ಗೊತ್ತಿಲ್ಲ. ಗೋಳಿ ಹೊಳೆಯ ಬಿಳಿಶಿಲೆ ವಿನಾಯಕ ದೇವಸ್ಥಾನದ ಆಯ್ಕೆಯ ಹಿಂದೆ ಅದೇನೋ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಇರ್ಬೋದು. ಕಷ್ಟದ ಜಾಗ, ಬಟ್ ಅವ್ರು ಹೇಳಿದ್ದಾರೆ, ನಾವು ಒಪ್ಕೊಂಡಿದ್ದೇವೆ. ಈಗ ತಯಾರಿ ಆದಾಗ ಅದೊಂದು ರೂರಲ್ ಒಳಗಡೆ ಅನ್ನೋದು ಈಗ ಯಾರಿಗೂ ಮತ್ತೋಗಿದೆ. ಈಗ ಆ ಪ್ರಶ್ನೆಯಿಂದ ತುಂಬಾ ಮುಂದೆ ಬಂದಿದ್ದೇವೆ. ನಮಸ್ಕಾರ ವೀಕ್ಷಕರೇ, ಕುಂದಾಪುರ.com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಬೈಂದೂರಿನ ಶಾಸಕರು, ಸಮೃದ್ಧ ಬೈಂದೂರು ಎಂಬ ಪರಿಕಲ್ಪನೆಯನ್ನ ಕಟ್ಟಿಕೊಟ್ಟಂತಹ ನಾಯಕ ಗುರುರಾಜ್ ಶೆಟ್ಟಿ ಗಟ್ಟಿಹೊಳೆ ಅವರಿದ್ದಾರೆ. ಅವರೊಂದಿಗೆ ಇವತ್ತು ನಾವು ವಿವಿಧ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ಎಸ್, ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಿದ್ಧರಾಗ್ತಾ ಇದ್ದೀರಿ. ಬೈಂದೂರಿನಲ್ಲಿ ಮೊದಲ ಬಾರಿಗೆ ಇಡೀ ಸಮಾಜವನ್ನ ಒಗ್ಗೂಡಿಸಿಕೊಂಡು ವಿಶೇಷವಾಗಿ ಬೈಂದೂರು ಚಾತುರ್ಮಾಸ ಅನ್ನುವ ಹೆಸರಿನಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಚಾತುರ್ಮಾಸವನ್ನ ಆಯೋಜನೆ ಮಾಡ್ತಾ ಇದ್ದೀರಿ ಗೋಳಿಹೊಳೆಯಲ್ಲಿ. ಚಾತುರ್ಮಾಸ ಅನ್ನುವಂಥದ್ದು ಆಯಾ ಸಮುದಾಯದವರು ಮಾಡ್ತಾ ಇದ್ದದ್ದು ಒಂದು ನೆನಪಿಗಿತ್ತ ಬಿಟ್ರೆ, ಇಡೀ ಸಮಾಜವನ್ನು ಸೇರಿ ಮಾಡುವಂತದ್ದು ಹೊಸದು. ಆ ಹೊಸ ತಯಾರಿಯ ಪರಿಕಲ್ಪನೆ ಹೇಗೆ ಬಂತು, ಅದರ ತಯಾರಿಗಳು ಹೇಗೆ ನಡೀತಿದೆ ಅಂತ? ಮೊದಲನೇದಾಗಿ ಇಂಥದ್ದೆಲ್ಲ ಒಂದು ಕಾರ್ಯಕ್ರಮ ಆರಂಭ ಮಾಡುವಾಗ, ಹೊರಡುವಾಗ ನಮ್ಮ ತಲೆಯಲ್ಲೂ ಬರ್ತದೆ ಸ್ಪಷ್ಟವಾದ ಒಂದು ಚಿತ್ರಣ. ಕುಂದಾಪುರ.com ನಲ್ಲಿ ಹೇಳ್ಬೇಕು ಅಂತ ಹೇಳಿ ಕುಂದಾಪುರ.com ನಲ್ಲಿ ಹೇಳಿದೆ. ಮತ್ತೆ ಬೈಂದೂರು ಕುಂದಾಪುರ ನಮ್ಮ ಜಿಲ್ಲೆಯಲ್ಲೇ ಒಂದು ಇರುವಂತದ್ದು. ಹಾಗಾಗಿ ಅಂತದೊಂದು ಅವಕಾಶ ಕೊಟ್ಟದಕ್ಕೆ ಧನ್ಯವಾದ ನಿಮ್ಗೆ. ಎರಡನೇ, ಚಾತುರ್ಮಾಸ ಅನ್ನುವಂಥದ್ದು ನೀವು ಹೇಳಿದಾಗೆ ಒಂದು ಸಮಾಜದಲ್ಲಿ ಆ ಸಮಾಜದ ಗುರುಗಳು ಮಾಡುವಂಥದ್ದು ಒಂದು ಸಹಜವಾಗಿ ಇರುವಂತದ್ದು. ಒಂದಷ್ಟು ಸಮಾಜಗಳಲ್ಲಿ ಅದು ಭಾರಿ ಪುರಾತನದಿಂದ ನಡ್ಕೊಂಡು ಬಂದಿದೆ. ಸಾಧಾರಣವಾಗಿ ಹಿಂದುಳಿದ ಸಮಾಜಗಳಲ್ಲಿ ಇದರದ್ದು ವ್ಯವಸ್ಥೆಗಳು ಕಮ್ಮಿ ಇದೆ. ಆದ್ರೆ ಆಯಾ ಸಮಾಜಗಳು ಅವ್ರವ್ರ ಗುರುಗಳನ್ನ ಅವ್ರವ್ರ ಚಾತುರ್ಮಾಸಕ್ಕೆ ಆಹ್ವಾನಿಸೋದು, ಕಾರ್ಯಕ್ರಮ ಆರ್ಗನೈಸ್ ಮಾಡೋದು ಸಹಜ. ನಾವು ಅದನ್ನ ಹೇಗೆ ತಗೊಂಡಿದ್ದೇವೆ ಹೇಳಿದ್ರೆ, ಮೊದಲನೇದಾಗಿ ಬ್ರಹ್ಮಾನಂದ ಗುರುಗಳ ಭಕ್ತರು ನಾವೆಲ್ಲರೂ ಸಹಿತ ಅವ್ರದ್ದು ಎಲ್ಲೇ ಚಾತುರ್ಮಾಸ ಆದ್ರೂ ನಾವು ಪ್ರತಿ ವರ್ಷ ಹೋಗಿ ಅವ್ರ ಆಶೀರ್ವಾದ ತಗೊಳ್ಳುವರು. ಅವರು ಶ್ರೀರಾಮನ ಭಕ್ತರು, ಅದೇ ಆಚರಣೆಯನ್ನು ಮಾಡ್ಕೊಂಡಿರುವವರು. ಸೊ ನಮಗೆ ಒಂದು ಆಸೆ ಇತ್ತು, ಅವ್ರ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಒಮ್ಮೆ ಬೈಂದೂರು ಕ್ಷೇತ್ರದಲ್ಲಿ ಈ ರೀತಿಯಾದ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿ. ನೀವು ಹೇಳಿದಂತ ವಿಷಯಗಳು, ಆತಂಕಗಳು ನನಗೂ ಇತ್ತು. ಒಂದು ಸಮಾಜದ್ದು ಇಡೀ ಸಮಾಜ ಹೇಗೆ ಹೋಗ್ತದೆ, ಇಡೀ ಕ್ಷೇತ್ರಕ್ಕೆ ಹೇಗೆ ಒಪ್ಪಿಸೋದು, ಮತ್ತೆ ಈ ಭಾಗದಲ್ಲಿ ಹೊಸತು ಇದನ್ನ ಹೇಗ್ ಮಾಡೋದು, ಈ ಎಲ್ಲಾ ಆತಂಕಗಳು ನಮ್ಗಿತ್ತು. ಗುರುಗಳಂತ್ರ ಇದನ್ನ ಪ್ರಾಮಾಣಿಕವಾಗಿ ಹೇಳಿಕೊಂಡಿದ್ದೆವು. ಮಾಡ್ಬೇಕು ಅಂತ ಆಸೆ ಇದೆ, ಅನುಭವ ಇಲ್ಲ. ಒಂದು ನೀವು ಆಶೀರ್ವಾದ ಮಾಡಿದ್ರೆ, ವಿಶ್ವಾಸ ಕೊಟ್ರೆ ಇಡೀ ಕ್ಷೇತ್ರವನ್ನು ಒಟ್ಟು ಮಾಡ್ತೇವೆ ಅಂತ. ಅವರು ಅದಕ್ಕೆಲ್ಲ ಪ್ರಶ್ನೆ ಕೇಳಿದ್ರು, ಎಲ್ಲರ ಸಹಕಾರ ಸಿಗ್ತದ, ಎಲ್ರ ಜೊತೆಯಾಗಿ ಬರ್ತಾರ,
ಆಮೇಲೆ ವಿಶ್ವಾಸದಿಂದ ಮಾಡ್ಕೊಂಡು ಹೋಗ್ಬೋದಾ? ನಮ್ದು ಒಂದೇ ಉತ್ತರ ಇತ್ತು, ದೇವರ ಆಶೀರ್ವಾದ ಇರ್ಬೇಕು, ನಿಮ್ ಮಾರ್ಗದರ್ಶನ ಇರ್ಬೇಕು, ಇದನ್ನೆಲ್ಲ ಮಾಡಬಹುದು ಅನ್ನುವಂತ ಮಾತನ್ನ ಆಡಿದ್ದೇವೆ. ಸೊ ಗುರುಗಳು ಒಂದ್ ದಿವಸ ಡಿಸೈಡ್ ಮಾಡಿಬಿಟ್ರು, ನಾನು ಈ ಸರ್ತಿ ಗಂಟೆಯೊಳ್ಳೆ ಹೇಳಿದಲ್ಲಿಗೆ ಹೋಗ್ತೇನೆ, ಚಾತುರ್ಮಾಸ ಮಾಡ್ತೇನೆ ಅಂತ ಹೇಳಿ ಅವರ ಭಕ್ತ ಸರ್ಕಲ್ ಹೇಳಿದ್ರು. ಸೊ ಆ ನಿರ್ಣಯ ಆದ್ಮೇಲೆ ನಮ್ಗೊಂದ್ ಸಣ್ಣ ಆತಂಕ ಶುರುವಾಯ್ತು, ಇಷ್ಟು ದೊಡ್ಡ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಮಾಡ್ಬೇಕು ಅಂತ. ಸೊ ಅಲ್ಲಿಗೆ ಮಾಂಕಾಳ ವೈದ್ಯರು ಅವರ ಭಕ್ತರು, ಅವ್ರು ಪ್ರತಿ ಸರ್ತಿ ಚಾತುರ್ಮಾಸಕ್ಕೆ ಅವರು ಆದ್ಯತೆ ಕೊಟ್ಟು ಹೋಗುವವರು. ಮಾಂಕಾಳ ವೈದ್ಯರ ಹತ್ರ ಮಾತಾಡಿದೆವು, ಅವ್ರು ಗೋಪಾಲ್ ಪೂಜಾರ್ ನೀವು ಜೊತೆಯಾಗಿ ಮಾಡಿ, ಗೋಪಾಲ್ ಪೂಜಾರನ್ನ ನಾ ಮಾತಾಡಿಸಿ ಕೊಡ್ತೇನೆ ಅಂತ ಹೇಳಿದ್ರು. ಸೊ ಅದೇ ರೀತಿಯಲ್ಲಿ ಗುರುಗಳು, ಮಾಂಕಾಳ ವೈದ್ಯರು, ಗೋಪಾಲ್ ಪೂಜಾರು, ನಾವು 4 ಜನ ಕೂತು ರಾಜಕೀಯವನ್ನ ಬದಿಗಿಟ್ಟು ಒಂದಿಷ್ಟು ತಿಂಗಳು ಗುರುಗಳು ಮತ್ತು ಚಾತುರ್ಮಾಸಿ ಇದನ್ನ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅನ್ನುವಂತ ಮಾತನ್ನ ತಗೊಂಡ್ರು, ವಿಶ್ವಾಸವನ್ನು ತಗೊಂಡ್ರು. ಬಹುಶಃ ಆ ಕ್ಷಣದಿಂದ ಇಲ್ಲಿಯವರೆಗೆ ಚಾತುರ್ಮಾಸದ ವಿಷಯದಲ್ಲಿ ಒಂದೇ ಒಂದು ಹೆಜ್ಜೆ ನಾವು ಹಿಂದೆ ಹೋಗ್ಲಿಲ್ಲ. ನಾವು ಹೋಗ್ಲಿಲ್ಲ ಅನ್ನೋದಕ್ಕಿಂತ ನಮ್ಮನ್ನು ಈ ವಿಷಯ ಮುಂದೆ ತಗೊಂಡು ಹೋಗ್ತಾ ಉಂಟು. ಗೋಪಾಲ್ ಪೂಜಾರು ತುಂಬಾ ಶ್ರದ್ಧೆಯಿಂದ ಹೇಳಿದ್ರು, ಅವರ ಫಾಲೋವರ್ಸು ಅದಕ್ಕೆ ಬಂದ್ರು. ನಾವು ಕಳೆದ ಒಂದು 6 ತಿಂಗಳಿನಿಂದ ಇದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನು ಮಾಡ್ತಾ ಇದ್ದೆವು. ಪ್ರತಿ ಗ್ರಾಮಗಳಲ್ಲಿ ಸಮಿತಿ ಮಾಡೋದು, 48 ದಿನಕ್ಕೆ 48 ಗ್ರಾಮಗಳ ಸಮಿತಿ ಮಾಡೋದು ನಿಶ್ಚಯ ಮಾಡಿದೆವು. 2 ಪಕ್ಷದವರು ಮತ್ತು ಊರಿನ ಎಲ್ಲಾ ಧಾರ್ಮಿಕ ಮುಖಂಡರು, ಅದು ಭಜನಾ ಮಂಡಳಿ ಇರ್ಲಿ, ಚೌತಿ ತಂಡ, ಗಣೇಶೋತ್ಸವದ ಸಮಿತಿ ಇರ್ಲಿ, ಶಾರದೋತ್ಸವ ಸಮಿತಿ ಇರ್ಲಿ, ಧರ್ಮಸ್ಥಳ ಸಂಘಗಳಿರ್ಲಿ, ಸಂಜೀವಿನಿ ಸಂಘಗಳಿರ್ಲಿ, ನವೋದಯ ಸಂಘಗಳಿರ್ಲಿ, ಊರಿನ ಎಲ್ಲಾ ಸಾರ್ವಜನಿಕ ಸಂಘ ಸಂಸ್ಥೆಗಳ ಸಹಕಾರ ಕೇಳಿದೆವು. 48 ಗ್ರಾಮ ಸಮಿತಿ ಮುಗಿಯುವ ಹಂತಕ್ಕೆ ಬರುವಾಗ ಇಡೀ ಕ್ಷೇತ್ರದಲ್ಲಿ ಒಂದು ವಾತಾವರಣ ತಯಾರಾಗಿತ್ತು. ನಮ್ಗೆ ಇನ್ನೂ ತಯಾರಿ ಕಮ್ಮಿ ಅಂತ ಅನಿಸ್ತದೆ. ಇಡೀ ಜಿಲ್ಲೆಯನ್ನು ವಿಶ್ವಾಸಕ್ಕೆ ತಗೋಬೇಕಿತ್ತು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕಿತ್ತು, ಎಲ್ಲ ಮಿನಿಸ್ಟರ್ಗಳನ್ನ ಮುಖತಃ ಹೋಗಿ ಆಹ್ವಾನಿಸ್ಬೇಕಿತ್ತು, ಎಲ್ಲ ನಮ್ಮ ಕ್ಷೇತ್ರಕ್ಕೆ ಬರೋದಲ್ವಾ, ಹೀಗೆಲ್ಲ ಇತ್ತು. ಆದ್ರೆ 48 ಗ್ರಾಮ ಸಮಿತಿ ಆಗುವಾಗ್ಲೇ ಒಂದು ಹಂತಕ್ಕೆ ಬಂತು. ಸೊ ಈ ಎಲ್ಲಾ ಗ್ರಾಮ ಸಮಿತಿಗೂ ಎಲ್ಲರ ಸಹಕಾರ ಸಿಕ್ಕಿದೆ. ಈಗ ಕೊನೆಯಲ್ಲಿ ಕುಂದಾಪುರ ಕ್ಷೇತ್ರದಲ್ಲಿ ಕಿರಣ್ ಕೊಡ್ಗಿ ಅವರು, ಗೋಪಾಲ್ ಪೂಜಾರರು ಮತ್ತು ಅಲ್ಲಿನ ಬಿಲ್ಲವ ಸಮಾಜದ ಅಧ್ಯಕ್ಷರು ಅಶೋಕ್ ಪೂಜಾರ ನೇತೃತ್ವದಲ್ಲಿ ಸಭೆ ಆಯ್ತು. ಅಲ್ಲಿಯೂ ಸಹಿತ ಎಲ್ಲ ಗ್ರಾಮದ ಸಹಕಾರ ಕೊಡುವುದಂತಾಯ್ತು. ಆಮೇಲೆ ಗೋಪಾಲ್ ಪೂಜಾರ ಮನೆಯಲ್ಲಿ ಸಹಿತ ಸಭೆ ಮಾಡಿ ತಮ್ಮ ಸಂಪೂರ್ಣ ಬೆಂಬಲಿಗರೇ ಅದನ್ನ ಸಂಪೂರ್ಣ ಬೆಂಬಲಿಸುವಂತ ಹೇಳಿದ್ರು. ಸೊ ಈ ರೀತಿ ಒಟ್ಟು ಎಲ್ಲ ಸಹಕಾರ ಸಿಕ್ತು. ಒಂದು ಚಾತುರ್ಮಾಸಕ್ಕೆ ಹೊರಟಾಗ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಲಿಕ್ಕೆ ಒಂದು ಸಮಾಜ ನಿಶ್ಚಿತ ಇರ್ತದೆ. ಸೊ ಇಲ್ಲಿಯೂ ಸಹಿತ ಒಂದು ಸಮಾಜ ಇದೆ, ಆದ್ರೆ ನಾವು ಹೊರಟಾಗಿ ಇಡೀ ಕ್ಷೇತ್ರ ಒಟ್ಟಾಗಿ ಮಾಡ್ಬೇಕು ಅನ್ನುವಂತ ಕಲ್ಪನೆ ಇದ್ದಾಗ ನಮ್ಗೇನ್ ಆತಂಕ ಇತ್ತು, ಯಾರು ಸಹಕಾರ ಕೊಡುದಿಲ್ವೋ, ಯಾರು ಒಪ್ಪುದಿಲ್ವೋ ಅಂತ. ಈ ಕ್ಷಣಕ್ಕೆ ಬಂದಾಗ ಎಲ್ಲ ಸಮಾಜಗಳ ಸಹಕಾರವೂ ಬಂತು. ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಎಲ್ಲಾ ಜಾತಿಗಳ ಪ್ರಮುಖರು ಕರೆದಿದ್ದೆವು. ಹಿಂದೂ ಸಮಾಜದಲ್ಲಿ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದದ್ದೇ ಜಾತಿಗಳು. ಜಾತಿ ಭೇದ ಅನ್ನೋದು ನಮ್ಗೆ ಸಮಸ್ಯೆ ಆಗಿದೆ. ಬಿಟ್ರೆ ಜಾತಿ ಇರುವುದರಿಂದ ಸಂಸ್ಕೃತಿ ಸಂಪ್ರದಾಯಗಳು ಮುಂದೆ ಹೋಗಿದೆ. ಅವರವ್ರದ್ದೇ ಪದ್ಧತಿ, ಅವರವ್ರದ್ದೇ ದೇವಸ್ಥಾನಗಳು, ಅವರವ್ರದ್ದೇ ಆಚರಣೆಗಳು, ಅದು ಒಳ್ಳೆದೇ ವಿಷಯ ಅದು. ಸೊ ಅದನ್ನ ಆಚರಿಸಬಹುದು. ಎಲ್ರನ್ನೂ ಒಟ್ಟು ಮಾಡುವುದಕ್ಕೆ ಕರೆದಾಗ ನಮ್ಮ ಕ್ಷೇತ್ರದ ಹೆಚ್ಚು ಕಡಿಮೆ 27 ಜಾತಿಗಳು ಭಾಗವಹಿಸಿದ್ರು. ಎಲ್ರೂ ಸಹಿತ ಇದು ಸಮಾಜದ ಚಾತುರ್ಮಾಸ್ಯ, ಇಡೀ ಕ್ಷೇತ್ರದ ಚಾತುರ್ಮಾಸ ಕಾರ್ಯಕ್ರಮ, ನಾವೆಲ್ಲರೂ ಇದ್ದೇವೆ ಅನ್ನುವಂಥದ್ದು ಹೇಳಿದ್ರು. ಸೊ ಅಲ್ಲಿಗೆ ನಮಗೆ ಸ್ಪಷ್ಟ ಆಯ್ತು, ಇದು ದೇವರ ಕೆಲಸ, ದೇವರ ಆಶೀರ್ವಾದ ಅನ್ನುವಂಥದ್ದು. ಸೊ ಇನ್ನೊಂದು ವಾರದಲ್ಲಿ ಪೂರ್ತಿ ಆರಂಭ ಆಗಿ ಬರ್ತದೆ. ವಿಶೇಷವಾಗಿ ಬ್ರಹ್ಮಾನಂದ ಶ್ರೀಗಳು ಬೈಂದೂರು ಕ್ಷೇತ್ರಕ್ಕೆ ಬರುವುದು ಅಂತ ಹೇಳಿದ್ರೆ ಅವ್ರದ್ದು ಕೂಡ ಬಹಳ ದೊಡ್ಡ ಧಾರ್ಮಿಕ ಹಿನ್ನೆಲೆ ಇದೆ. ಶ್ರೀಗಳು ಬೈಂದೂರಿಗೆ ಒಂದು ಚಾತುರ್ಮಾಸ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ನೀವು ಕಟ್ಕೊಂಡಂತೆ ಶ್ರೀಗಳು, ನನಗೆ ಗುರುಗಳದ್ದು ಹಿನ್ನೆಲೆ ಕೇಳಿದೆ ಸ್ಟೋರಿ. ಹಿಂದೆ ವಕೀಲರಾಗಿದ್ರು ಅವರು, ಆಮೇಲೆ ಆತ್ಮಾನಂದ ಗುರುಗಳ ಶಿಷ್ಯರಾಗಿದ್ರು, ಆಮೇಲೆ ಯಾವಾಗ ಇವರು ಪೀಠಾರೋಹಣ ಮಾಡಿದ್ರು ಆ ನಂತರ ಇಡೀ ಸಮಾಜವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿದ್ರು. ನಿಜವಾದ ಹಿಂದೂ ಸಮಾಜದ ಕಲ್ಪನೆ, ಹಿಂದೂ ಸಮಾಜದಲ್ಲಿ ಆಗಬೇಕಾದ ಉದ್ಧಾರಗಳು, ಅಲ್ಲಿ ಆಗಬೇಕಾದ ಪರಿವರ್ತನೆಗಳು, ನಾರಾಯಣ ಗುರುಗಳ ಜೀವನ ಸಂದೇಶ, ಇದನ್ನ ಇಟ್ಕೊಂಡು ಮಾಡ್ತಾ ಇರೋ ಒಂದು ಸ್ವಾಮೀಜಿಗಳಿವರು. ನನಗೆ ಅದನ್ನ ನೋಡಿ ಬಾರಿ ಆಶ್ಚರ್ಯ ಆಯ್ತು. ಅವ್ರ ವಿಶ್ವಾಸಕ್ಕೆ ತಗೊಳ್ಳುವಂತದ್ದು ಜಾತಿಯ ಗಡಿಗಳನ್ನ ದಾಟಿ, ನಿಮಗೆ ಹೇಳಿದಾಗೆ ಒಂದು ಬಿಲ್ಲವ ಸಮಾಜದಲ್ಲಿ ಹುಟ್ಟಿದಂತ ಸ್ವಾಮೀಜಿ ಆಗ್ಲಿ, ಹಿಂದೂ ಧರ್ಮದಲ್ಲಿ ದೇವರಾಗ್ಲಿ, ಯಾರ್ದೋ ಒಂದು ಮನೆಯಲ್ಲಿ ಹುಟ್ಟಬೇಕು, ಯಾವ್ದೋ ಒಂದು ಜಾತಿಯ ಆಚರಣೆಯಲ್ಲಿ ಹುಟ್ಟಲೇಬೇಕಾಗಿರ್ತದೆ. ಹುಟ್ಟಿದ ನಂತರ ನಾರಾಯಣ್ ಗುರು ಹೇಳಿದ ಹಾಗೆ ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ದೇವರ ಕಲ್ಪನೆಯನ್ನು ಹೇಳುತ್ತಾ ಆ ಸಂದೇಶವನ್ನು ಸಾರ್ತಾ ಹೋಗಿ ಇಡೀ ಸಮಾಜವನ್ನ ಒಂದೇ ಸಂಘಟನೆಯ ವ್ಯವಸ್ಥೆಗೆ ತರುವಂತದ್ದು, ಒಂದೇ ವ್ಯವಸ್ಥೆಗೆ ತರುವಂತದ್ದು, ಅದನ್ನ ಎಷ್ಟು ಸಾಧಿಸ್ತಾರೆ ಗುರುಗಳು, ಅದು ವಿಶೇಷವಾದದ್ದು. ಬ್ರಹ್ಮಾನಂದ ಗುರುಗಳು ಅದನ್ನು ಮಾಡ್ತಾ ಹೋದರು. ಧರ್ಮಸ್ಥಳದ ಕನ್ಯಾಡಿಯಲ್ಲಿರುವ
ಮಠದ ಮೂಲ ಆಶ್ರಮ. ಅಲ್ಲಿಂದ ಹೊರಡ್ತಾ 3 ಜಿಲ್ಲೆಯನ್ನು ಕವರ್ ಮಾಡ್ತಾರೆ ಅವರು. ಉತ್ತರ ಕನ್ನಡದ ಕುಮಟಾ, ಭಟ್ಕಳ, ಹೊನ್ನಾವರದಲ್ಲಿ ದೊಡ್ಡ ಭಕ್ತ ಗಣವೇ ಇದೆ. ಚಾತುರ್ಮಾಸ ಹೆಚ್ಚಾಗಿ ಇಲ್ಲೇ ಆಗುದು. ನನಗೆ ಅದನ್ನ ನೋಡೋಕೆ ಆಶ್ಚರ್ಯ ಆಗುದು. ಉಡುಪಿ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಆಗ್ಲಿಲ್ಲ ಅವರದ್ದು. ನಮ್ಮ ಕ್ಷೇತ್ರದಲ್ಲಿ ಇವತ್ತಿನವರೆಗೆ ಅವಕಾಶ ಸಿಗ್ಲಿಲ್ಲ. ಈ ವಿಷಯದಿಂದಾಗಿ ಗುರುಗಳ ಹತ್ರ ಕೇಳ್ಕೊಂಡದ್ದು. ಗುರುಗಳು ಮಾತು ತೆಗೆದ್ರೆ ತನ್ನ ಗುರುಗಳು ಮತ್ತೆ ಶ್ರೀರಾಮನ ಪಾದ ಇಷ್ಟನ್ನು ಯೋಚನೆ ಮಾಡ್ತಾ ಇರ್ತಾರೆ. ಅಯೋಧ್ಯೆಯಲ್ಲಿ ಮಠ ಕಟ್ತಾ ಇದ್ದಾರೆ. ಎಲ್ಲರನ್ನು ನಾನು ಎಷ್ಟು ದೊಡ್ಡ ವ್ಯಕ್ತಿಗಳನ್ನು ನೋಡಿದ್ದೇನೆ. ಮಗ ಅಂತೇಳಿ ಮಾತಾಡಿಸುದು. ಸಣ್ಣ ಮಕ್ಕಳು ಹೋದ್ರು ಮಗವೇ ಅವರಿಗೆ. ಅವರು ಆ ಹಂತದಲ್ಲಿ ಇದ್ದಾರೆ. ಸೊ ನಮಗೊಂದು ಅದೃಷ್ಟ, ಗುರುಗಳ ನಮ್ಮನ್ನು ಒಪ್ಪಿರೋದು, ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡುವುದು, ಮತ್ತೆ ಇದಕ್ಕೆ ಧೈರ್ಯ ತುಂಬುವುದು, ಮತ್ತೆ ಅವರೆಲ್ಲ ಶಿಷ್ಯಗಣಕ್ಕೆ ಹೇಳುವುದು, ಗಂಟಿಹೊಳೆ ಚಾತುರ್ಮಾಸವನ್ನು ವಹಿಸಿಕೊಂಡಿದ್ದಾನೆ, ಮಾಡ್ತಾ ಇದ್ದಾನೆ, ನೀವೆಲ್ಲರೂ ಅವನು ಸಹಕಾರ ಕೊಡಿ ಅನ್ನೋದು. ನಮ್ಗಿದೊಂದು ನಮ್ದು ಯಾವ್ದೋ ಜನ್ಮದ ಒಂದು ಭಾಗ್ಯ ಅಂತ ಅನ್ನಿಸ್ಕೊಂಡು ಬಿಟ್ಟಿದ್ದೇವೆ. ಎಲ್ಲ ಸ್ವಾಮಿಗಳ ಹತ್ರವೂ ಎಲ್ಲ ಗುರುಗಳ ಹತ್ರ ಹೋಗಿರ್ತೇವೆ. ಸೊ ಎಲ್ಲರ ಆಶೀರ್ವಾದವೂ ತಗೊಂಡು ಹೋಗಿರ್ತೇವೆ. ಆದ್ರೆ ಇವರು ಚಾತುರ್ಮಾಸ ಮಾಡು ಅಂತೇಳಿ ಹೇಳಿ ನಮ್ಮ ಹೆಗಲ ಮೇಲೆ ಭಾರ ಹಾಕಿ ಆಶೀರ್ವಾದ ಮಾಡಿರೋದ್ರಿಂದ ಆ ಗುರುಗಳ ವೈಶಾಲ್ಯತೆ, ಅವರ ಆಶೀರ್ವಾದ, ಅವರ ತಪಶಕ್ತಿ ನಮ್ಮ ಇಡೀ ಕ್ಷೇತ್ರಕ್ಕೆ ಸಿಗ್ತದೆ ಅನ್ನೋದು ನಮ್ಮ ಖುಷಿ. ಹಾಗಾಗಿ ಅವ್ರು ಏನು ಅಯೋಧ್ಯೆಯಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಶ್ರೀರಾಮನ ಸಂದೇಶವನ್ನು ಸಾರ್ತಾ ಇದ್ದಾರೆ, ನಾರಾಯಣ ಗುರುಗಳ ಜೀವನ ಸಂದೇಶವನ್ನು ಪಾಲಿಸ್ತಿದ್ದಾರೆ. ಸೊ ಅಂತ ಗುರುಗಳನ್ನ ನಮ್ಗೆ ಸಿಕ್ಕಿರುವುದು ಮತ್ತೆ ಇದೊಂದು ಅವಕಾಶ ಸಿಕ್ಕಿರೋದು ನಮ್ಗೊಂದು ದೊಡ್ಡ ಭಾಗ್ಯ. ಒಟ್ಟು ಚಾತುರ್ಮಾಸದಲ್ಲಿ ಒಂದು ಸಂಘಟನಾತ್ಮಕ ಕೆಲಸಗಳು ನಡೀತಾ ಇದೆ. ಇನ್ನೊಂದು ಕಡೆಗೆ ತಯಾರಿಗಳು, ಆ 48 ದಿನಗಳ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಇರ್ತದೆ. ಅದ್ರ ಜೊತೆಗೆ ಜನರನ್ನ ತೊಡಗಿಸಿಕೊಳ್ಳುವಂತ ರೀತಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತದೆ? ಚಾತುರ್ಮಾಸದಲ್ಲಿ ಗುರುಗಳ ವ್ರತಾಚರಣೆ, ಗುರುಗಳ ಪಾದ ಪೂಜೆ, ಗುರುಗಳ ಪಾದ ಸೇವೆ, ಈ ರೀತಿ ಅವರದ್ದು ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರ ಇರ್ತವೆ. ಬಹುಶಃ ನಮ್ಗೆ ಅದರಲ್ಲಿ ತುಂಬಾ ನಾವು ಮುಟ್ಟುವಂತದ್ದು ಏನಿರುವುದಿಲ್ಲ. ಅಲ್ಲಿ ಗುರುಗಳ ಉಳಿಲಿಕ್ಕೆ ವ್ಯವಸ್ಥೆಯಿಂದ ಹಿಡಿದು, ಪೂಜೆಯ ವ್ಯವಸ್ಥೆಯಿಂದ ಹಿಡಿದು, ಬಂದವ್ರ ಗುರುಗಳ ಆಶೀರ್ವಾದ ತಗೊಳ್ಳೋದ್ರಿಂದ ಹಿಡಿದು, ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಅವ್ರ ಭಕ್ತರು ಮಾತುಕತೆಗೆ ಬರ್ತಾರೆ. ಅದಕ್ಕೊಂದು ಗುರು ಮನೆ ಅಂತೇಳಿ ಹೇಳಿಯೇ ಒಂದು ಮಾಡಿದ್ದೇವೆ. ಸೊ ಯಾರೋ ಗಣ್ಯರು ಬರ್ತಾರೆ, ಅವ್ರಿಗೆ ಕೂತ್ಕೊಳ್ಳಿ ವ್ಯವಸ್ಥೆ ಆಗ್ಬೇಕು. ಇದೆಲ್ಲ ಒಂದು ಕಡೆ. ಇನ್ನೊಂದು ನನಗೆ ಮೂಲವಾಗಿ ನಿರೀಕ್ಷೆ ಇರುವಂತದ್ದು, ನನ್ನ ಕ್ಷೇತ್ರದ ಅಷ್ಟೂ ಮನೆಗಳಿಂದ ಒಬ್ರಾದ್ರೂ ಒಂದಲ್ಲ ಒಂದು ದಿನ ಬರಬೇಕು ಅಂತ ಹೇಳಿ. ಸೊ ನಾವು 2 ರೀತಿಯ ಕಲ್ಪನೆ ಹೇಳಿದ್ದೇವೆ. ಪ್ರತಿ ಮನೆಯಲ್ಲೂ ಈ 48 ದಿನ ಏನು ಜುಲೈ 29ಕ್ಕೆ ಆರಂಭವಾಗಿ ಸೆಪ್ಟೆಂಬರ್ 14ರವರೆಗೆ 48 ದಿನ ನಡೀತದೆ. ಅಷ್ಟೂ ದಿನಗಳಲ್ಲಿ ಬೈಂದೂರು ಕ್ಷೇತ್ರದ ಪ್ರತಿ ಹಿಂದೂಗಳ ಮನೆಯಲ್ಲಿ ಒಂದು ಕನಿಷ್ಠ ಹೊರಗಡೆ ಒಂದು ರಂಗೋಲಿ ಹಾಕಬೇಕು. ತಮ್ಮ ಮಕ್ಕಳನ್ನು ಕರ್ಕೊಂಡು ಒಂದಾದ್ರೂ ಭಜನೆ ಮಾಡಬೇಕು. ಮಕ್ಕಳ ಜೊತೆ ಕೂತ್ಕೊಂಡು ಒಂದು ದೀಪ ಹಚ್ಬೇಕು ಸಂಜೆ ಹೊತ್ತಿಗೆ, ಮಕ್ಕಳನ್ನ ಕರ್ಕೊಂಡು. ಇದ್ರದ್ದು ಏನ್ ವಿಶೇಷ ಕೇಳಿದ್ರೆ, ಗುರುಗಳೇ ಹೇಳಿದಾಗೆ ನಮ್ಮ ಹಿಂದೂ ಸಮಾಜದಲ್ಲಿ ನಿಧಾನಕ್ಕೆ ಮಕ್ಕಳು ಎಜುಕೇಟ್ ಆಗುದು ಅಂತ ಹೇಳಿದ್ರೆ ನಿಧಾನಕ್ಕೆ ಪದ್ಧತಿಗಳನ್ನು ಬಿಡುದು ಅಂತಿದೆ. ಅವ್ರ ಭಜನೆ ಎಲ್ಲ ಮಾಡ್ಲಿಕ್ಕೆಲ್ಲ, ಅವ್ರ ದೀಪ ಎಲ್ಲ ಹಚ್ಲಿಕ್ಕೆಲ್ಲ, ಅವ್ರ ರಂಗೋಲಿ ನೋಡ್ಲಿಕ್ಕೆಲ್ಲ ಮಕ್ಕಳು ಸ್ವಲ್ಪ ಸೈಂಟಿಫಿಕ್ ಆಗಿ ಬೆಳೀತಿದ್ದಾರೆ. ಇದೆಲ್ಲ ಎಲ್ಲಿಯೋ ಒಂದ್ ಕಡೆ ಅನ್ಸೈಂಟಿಫಿಕ್ ಅನ್ನೋ ರೀತಿಯಲ್ಲಿ ತಲೆಯಲ್ಲಿ ಬರ್ತದೆ. ನಾವು ಸಣ್ಣದಿದ್ದಾಗ ಮಾಡಿದ್ದೇವೆ, ನಮ್ಮ ಮನೆಯಲ್ಲಿ ಮಾಡಿಸಿದ್ರು, ನಾವು ಸಹಿತ ಈಗ ಮಾಡಲಿಕ್ಕೆ ಹಿಂಜರಿತೇವೆ. 1 ವರ್ಷ ಇಡೀ ಮಾಡಿ ಅಂತ ಹೇಳಿ ಹೇಳುದು ಬೇರೆ, ಈ 48 ದಿನ ಒಮ್ಮೆ ಅಭ್ಯಾಸ ಮಾಡಿಸುದು ಬೇರೆ. ನಾವು ಅಕ್ಷರಶಃ ಈ ಚಾತುರ್ಮಾಸವನ್ನ ಬೈಂದೂರಿನ ಹಿಂದೂ ಸಮಾಜೋತ್ಸವ ಅಂತೇಳಿ ತಗೊಂಡಿದ್ದೇವೆ. ಇದರಲ್ಲಿ ನಮ್ಮ ಪರಂಪರೆ, ನಮ್ಮ ಶ್ರದ್ಧೆಯ ವಿಷಯಗಳನ್ನ ಅದನ್ನು ಮತ್ತೆ ಅವ್ರ ಮನೆಯಲ್ಲಿ ಜಾಗೃತಿ ಮಾಡುವಂತದ್ದೊಂದು ಅವಕಾಶ ಅಂತ ಉಪಯೋಗಿಸ್ಕೊಂಡಿದ್ದೇವೆ. ಅದಕ್ಕೊಬ್ರು ಗುರುಗಳಿದ್ದ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನಾನ್ ಹೀಗೆ ಒಂದ್ಸತಿ ಕರೆ ಕೊಟ್ಟೆ ಅಥವಾ ನಾನ್ ಮಾಡುವ ಅಂತ ಹೇಳಿದೆ, ಅದು ನಿಮ್ಗೆ ಇಡೀ ಕ್ಷೇತ್ರ ತಲುಪದಂತಿಲ್ಲ. ಗುರುಗಳ ಹೆಸರಿನಲ್ಲಿ ಚಾತುರ್ಮಾಸದ ಅವಧಿಯಲ್ಲಿ ಇದಿಷ್ಟನ್ನ ನಿಮ್ಮ ಮುಂದಿನ ಜನರೇಷನ್ ಯಾವ್ದಿದೆ ಅದನ್ನ ಕರ್ಕೊಂಡು ಮಾಡಿ ಅಂತ ನಾವೊಂದು ಮಹಿಳಾ ತಂಡ ಅಂತ ಮಾಡಿದೆವು. ಪ್ರತಿ ಗ್ರಾಮದಲ್ಲಿ ಮಹಿಳೆಯರನ್ನೊಂದು ಅಧ್ಯಕ್ಷ ಮಾಡಿದೆವು. ಇಡೀ ಗ್ರಾಮ ಸಮಿತಿ ಅಧ್ಯಕ್ಷರಿರ್ತಾರೆ, ಮಹಿಳೆಯರೊಂದು ಅಧ್ಯಕ್ಷರು, ಸಂಚಾಲಕಿ, ಒಂದು ಪ್ರಧಾನ ಕಾರ್ಯದರ್ಶಿ ಮಾಡಿದೆವು. ಅವ್ರದ್ದೇ ಒಂದ್ಸತಿ ಕರೆದು ಸಮಾವೇಶ ಮಾಡಿದೆವು. ಈ ವಿಷಯವನ್ನು ಅವರಲ್ಲಿ ಕೇಳಿದೆವು. ಅವರು ನಿಮಗೆ ನಮಗಿಂತ ಮತ್ತು ಮುಂದೆ ಹೋದ್ರು. ವಿಷ್ಣು ಸಹಸ್ರನಾಮನ್ ಪ್ರತಿನಿತ್ಯ ಮಾಡ್ತೇವೆ ಅಂತ ಹೇಳಿದ್ರು. ಆಮೇಲೆ ಯಾರೋ ಒಂದಷ್ಟು ಜನ ನಮ್ಮಲ್ಲೆಲ್ಲ ಹಬ್ಬ, ಜಾತ್ರೆ, ಹರಿದಿನ ಬರುವಾಗ ಗೌಲ್ ಬಿಡ್ತೇವೆ ಅಂತ ಹೇಳುದು ಉಂಟು ಕುಂದಾಪುರ ಭಾಷೆಯಲ್ಲಿ. ಸೊ ಕೆಲವರು 1 ವಾರ, 8 ದಿವಸ, 7 ದಿವಸ ಮಾಡ್ತೇವೆ ಅಂತ ಹೇಳಿದ್ರು. ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ, ಬಟ್ ಇಡೀ ಕ್ಷೇತ್ರ ಒಂದಾಗಿ ಯೋಚಿಸಬೇಕು. ಒಂದು ಗುರುಗಳ ಹೆಸರಲ್ಲಿ, ಒಂದು ಗುರುಗಳ ಕಾರ್ಯಕ್ರಮದಲ್ಲಿ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ಆದ್ರೂ ಸಹಿತ ನಿಮ್ಮ ಗ್ರಾಮಗಳು 1 ದಿನ ಬರ್ಲಿಕ್ಕಂತ ಯೋಚನೆ ಇದ್ರು ಸಹಿತ 48 ದಿನ ಇಷ್ಟು ಕಾರ್ಯಕ್ರಮವನ್ನು ಮಾಡೋಣ ಅಂತ ಅವರೇ ನಿಶ್ಚಯ ಮಾಡ್ಕೊಂಡ್ರು. ಬಹುಶಃ ಇದು ನಮ್ಗೆ ದೊಡ್ಡ ಬಲ ಅಂತ ಹೇಳಿ. ನನಗೂ ಸಹಿತ ಧಾರ್ಮಿಕ ಕಾರ್ಯಕ್ರಮಗಳನ್ನ ಗುರುಗಳ ಹೆಸರಲ್ಲಿ, ದೇವರ ಹೆಸರಲ್ಲಿ ಅಲ್ಲಲ್ಲಾದ್ರೂ ಸಹಿತ ಇಡೀ ಕ್ಷೇತ್ರ ಒಟ್ಟಾಗಿ ಮಾಡ್ಲಿಕ್ಕೆ, ಹೇಳಲಿಕ್ಕೆ, ಕೇಳಲಿಕ್ಕೆ ಇದೊಂದು ಅವಕಾಶ ಅಂತ ಆಯ್ತು. ಹಾಗಾಗಿ ತಾಯಂದ್ರೆ ಹೆಚ್ಚು ತೊಡಗಿಕೊಳ್ಳುವುದು,
ಸಣ್ಣ ಮಕ್ಕಳನ್ನ ಅವರ ಮಕ್ಕಳನ್ನ ಜೋಡಿಸಿಕೊಳ್ಳುವುದು ದೊಡ್ಡ ಪರಿವರ್ತನೆಗೆ ಕಾರಣ ಆಗ್ತದೆ. ಮತ್ತೆ ಇದರಿಂದ ಬೇರೆ ಏನಿಲ್ಲ, ಒಂದು ಜನರೇಷನ್ ಒಳ್ಳೇದಾಗ್ತದೆ, ಒಂದು ಜಾಗೃತಿ ಒಳ್ಳೇದಾಗ್ತದೆ, ಒಂದು ಸಮಾಜ ಅನ್ನುವಂಥದ್ದು ತನ್ನ ಪರಂಪರೆ ಬಗ್ಗೆ ಮತ್ತೊಮ್ಮೆ ಅಂಟಿಕೊಳ್ಳುತ್ತದೆ. ಸೊ ಚಾತುರ್ಮಾಸದ ತಯಾರಿಯ ಹೆಸರಲ್ಲಿ ಇದು ಒಂದು ತಯಾರಿ ಚೆನ್ನಾಗಿ ನಡೀತು. ಮತ್ತೆ ಗ್ರಾಮೀಣ ಭಾಗದ ಬೆಳಿಶಿಲೆ ವಿನಾಯಕ ದೇವಸ್ಥಾನ ಗೋಳಿಹೊಳೆಯಲ್ಲಿ ಅದನ್ನ ಆಯ್ಕೆ ಅಲ್ಲೇ ಆಗ್ಬೇಕನ್ನುವಂತ ಪರಿಕಲ್ಪನೆ ಯಾಕೆ? ಹೌದು, ಇದು ನಿಜವಾಗಿಯೂ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಏನಂದ್ರೆ ನಾವು ಗುರುಗಳನ್ನ ಕೇಳಿದಾಗ ಗುರುಗಳು ಕೇಳಿದ್ರು, ನನಗೆ ಪಕ್ಕದಲ್ಲಿ ನಿತ್ಯ ಪೂಜೆಗೆ ಅವಕಾಶ ಬೇಕು, ಒಂದು ದೇವಸ್ಥಾನ ಇರಬೇಕು, ಅದಾದ ಮೇಲೆ ಹೀಗೆ ವ್ಯವಸ್ಥೆ ಬೇಕು, ರಸ್ತೆ ಪಕ್ಕದಲ್ಲಿ ಇದ್ರು ಒಳ್ಳೇದು, ಚಾತುರ್ಮಾಸಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಅಂತ ಹೇಳಿದಾಗ ನಾವು ಗುರುಗಳನ್ನ ಕ್ಷೇತ್ರದ ಒಂದು 10 ದೇವಸ್ಥಾನಗಳಿಗೆ ಕರ್ಕೊಂಡಿದ್ವಿ. ಆಯ್ಕೆ ಮಾಡೋದು ನಿಮಗ್ ಬಿಟ್ಟದ, ಯಾಕಂದ್ರೆ ನಾಳೆ ಸರಿ ಆಗ್ಲಿಲ್ಲ ಅಂತೇಳಿ ಹೇಳಿದ್ರೆ ಅಂತೇಳಿ ಹೇಳಿ ಅದರ ಮಧ್ಯದಲ್ಲಿ ಒಂದು ಬಿಳಿಶಿಲೆಗೆ ಹೋಗಿ ಕರ್ಕೊಂಡು ಬಂದಿದ್ದೆವು. ಎಷ್ಟೊತ್ತಿಗೆ ಗುರುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದು ನಮ್ಗೆ ಈಗ್ಲೂ ಗೊತ್ತಿಲ್ಲ. ಆಯ್ತು ಚೆನ್ನಾಗಿದೆ ಅಂತೇಳಿ ಎಲ್ಲ ಆಶೀರ್ವಾದ ಮಾಡಿ ಬರ್ತಾ ಇದ್ರು. ಬಹುಶಃ ಅಲ್ಲಿಯ ಅರ್ಚಕರಿದ್ದಾರೆ, ಆ ಅರ್ಚಕರು ಗುರುಗಳು ಬಂದಾಗ ಸ್ವಾಗತ ಮಾಡ್ಕೊಂಡದ್ದು, ಕರ್ಕೊಂಡು ಹೋದದ್ದು, ಗುರುಗಳ ದೀಪ ಹಚ್ಚಿ ಆರತಿ ಮಾಡುವಾಗ ಗುರುಗಳೇ ಪೂಜೆ ಮಾಡಿದ್ರು, ಅಲ್ಲಿ ಪ್ರಸಾದ ಆಯ್ತು. ಆ ಸಂದರ್ಭಕ್ಕೆ ಅವ್ರಿಗೆ ಏನಾದ್ರು ಸಂದೇಶ ಸಿಕ್ತೋ, ಅವ್ರ ಮನಸ್ಸಿನಲ್ಲಿ ಅದ್ ಮಾಡುವಂತ ಅನ್ನಿಸ್ತೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ ದೇವಸ್ಥಾನದ ಅಧ್ಯಕ್ಷರು ಶಿವರಾಜ ಪೂಜಾರ್, ಅವರನ್ನೇ ನಾವು ಸಮಿತಿಯ ಸಂಚಾಲಕರು ಅಂತ ಮಾಡಿದ್ದೇವೆ. ಗೋಪಾಲ್ ಪೂಜಾರು ಗೌರವ ಅಧ್ಯಕ್ಷರಾಗಿ ಇದ್ದಾರೆ. ನಿಮಗೆ ಆ ದೇವಸ್ಥಾನವನ್ನು ಒಪ್ಪಿಕೊಂಡಾಗ ಮುಂದಿನ ಹೆಚ್ಚು ಕಡಿಮೆ 1 ತಿಂಗಳು ಒಂದು ಸಣ್ಣ ಡಿಸ್ಟರ್ಬೆನ್ಸಿನ ಫೋನ್ಗಳು. ಈಗ ನಮಗೂ ಗುರುಗಳಿಗೂ ಶಿವರಾಜ್ ಪೂಜಾರಿಗೂ ತುಂಬಾ ರಿಸ್ಕ್ ತಗೋತಾ ಇದ್ದೀರಿ, ತುಂಬಾ ಒಳಗಡೆ ರಿಮೋಟ್ ಏರಿಯಾ, ಮತ್ತೆ ಅಲ್ಲಿ ತುಂಬಾ ಜನ ಸೇರುದಿಲ್ಲ, ತೊಂದರೆ ಆಗ್ತದೆ ಅಂತ ನಾವು ಗುರುಗಳಿಗೆ ಹೇಳಿದ್ರೆ ನನ್ನ ಹೃದಯದಲ್ಲಿ ಬಂದಾಗಿದೆ, ನನ್ನ ಮನಸ್ಸಿನಲ್ಲಿ ಬಂದಾಗಿದೆ, ನೀವು ಚಿಂತೆ ಮಾಡ್ಬೇಡಿ, ಮುಂದುವರಿಸಿ ಅಂತ ಹೇಳ್ತಾ ಇದ್ರು. ನಮ್ಗೆ ಈ ಆತಂಕ ಇತ್ತು. ಈಗಲೂ ನಮಗೆ ಆ ಜಾಗದ ಆಯ್ಕೆ ಮತ್ತೆ ಅಲ್ಲಿ ಸುತ್ತಮುತ್ತಲ ಪರಿಸರ ಭಾರಿ 100% ಅಂತೇಳಿ ಅಂದ್ಕೊಂಡ್ರೆ ನಮ್ಗೆ ಈಗಲೂ ಧೈರ್ಯ ಇಲ್ಲ. ಆದ್ರೆ ಗುರುಗಳು ನಿಶ್ಚಯ ಮಾಡಿದ್ದಾರೆ. ಲೊಕೇಶನ್ ಹೇಳಲಿಕ್ಕೆ ಸುಲಭ ಇದೆ. ಹೈವೇ ಇಂದ 10 ಕಿಲೋಮೀಟರ್ ಬಂದ್ರೆ ಬಿಳಿಶಿಲೆ, ಅಲ್ಲಿಂದ 10 ಕಿಲೋಮೀಟರ್ ಕೊಲ್ಲೂರು. ಸೊ ಇದೊಂದು ಲೊಕೇಶನ್. ಯಾರಾದ್ರೂ ಈಗ ನಾನು ಮೊನ್ನೆ ಮೈಸೂರಿನಲ್ಲಿ ಸಭೆ ಆಯ್ತು, ಈಡಿಗ ಸಮಾಜದ ಸಭೆ, ಅಲ್ಲಿ ಹೋಗಿದ್ದೆ. ಅಲ್ಲಿಯವರು ಕೊಲ್ಲೂರಿಗೆ ಎಷ್ಟು ದೂರ ಕೇಳಿದ್ರು. ನಾನು ಹೇಳಿದ್ರೆ ನೀವು ಗುರುಗಳ ದರ್ಶನ ಮಾಡಿದ್ಮೇಲೆ 10 ಕಿಲೋಮೀಟರ್ ಅಂತ. ಹಾಗಿದ್ರೆ ಮತ್ತೆ ಬರ್ತೇವೆ ಅನ್ನೋದಕ್ಕೆ ಉತ್ಸಾಹ ಆಗ್ತದೆ. ಸೊ ಹಾಗಾಗಿ ಇದೇನು ದೇವ್ರ ಇಚ್ಛೆ ನಮಗೂ ಗೊತ್ತಿಲ್ಲ. ಗೋಳಿಹೊಳೆಯ ಬಿಳಿಶಿಲೆ ವಿನಾಯಕ ದೇವಸ್ಥಾನದ ಆಯ್ಕೆಯ ಹಿಂದೆ ಅದೇನೋ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಇರ್ಬೋದು. ಕಷ್ಟದ ಜಾಗ, ಬಟ್ ಅವ್ರು ಹೇಳಿದ್ದಾರೆ, ನಾವು ಒಪ್ಕೊಂಡಿದ್ದೇವೆ. ಈಗ ತಯಾರಿ ಆದಾಗ ಅದೊಂದು ರೂರಲ್ ಒಳಗಡೆ ಅನ್ನೋದು ಈಗ ಯಾರಿಗೂ ಮತ್ತೋಗಿದೆ. ಈಗ ಆ ಪ್ರಶ್ನೆಯಿಂದ ತುಂಬಾ ಮುಂದೆ ಬಂದಿದ್ದೇವೆ. ಅದು ಅದೇ ವೆರಿ ಸೂಟೇಬಲ್ ಜಾಗ ಅನ್ನಿಸುವಷ್ಟಕ್ಕೆ ಬಂದಿದೆ. ಮತ್ತು ಕೊಲ್ಲೂರು ಮತ್ತು ಹೈವೇಗೆ ಮಧ್ಯೆ ಅನ್ನೋದು ಒಂದು ಒಳ್ಳೆ ಲೊಕೇಶನ್ ಅನ್ನುವಲ್ಲಿವರೆಗೆ ಆಗಿದೆ. ನೀವೀಗ ಬೆಂಗಳೂರು, ಮಂಗಳೂರು ಅಥವಾ ಮುಂಬೈ ಅಥವಾ ಮೈಸೂರು ಎಲ್ಲೇ ಕೇಳಿದ್ರು ಬಿಳಿಶಿಲೆ ವಿನಾಯಕ ದೇವಸ್ಥಾನ ಹೆಸರು ಹೇಳ್ತಾರೆ. ಸೊ ಅಷ್ಟು ಹೆಸರು ಹೇಳುವಷ್ಟು ಈ ಪ್ರದೇಶದ ವಿಷಯ ಪ್ರಚಾರ ಆಗಿದೆ. ಇದಕ್ಕೆ ಒಟ್ಟಾಗಿ ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣ ಬಹಳ ಮುಖ್ಯವಾಗಿ ಬೇಕಾಗತ್ತೆ, ದೊಡ್ಡ ಪ್ರಮಾಣದಲ್ಲಿ ಬೇಕಾಗತ್ತೆ. ಅದರ ಸಿದ್ಧತೆಗಳು ಹೇಗೆ? ಒಂದು ಗುರುಗಳೇ ಹೇಳಿದಾಗೆ ನಾವು ಎಲ್ಲವನ್ನು ಕಾಪಿ ಮಾಡಿದ್ದು ಕುಮಟದವರನ್ನು. ಕಳೆದ ವರ್ಷ ಮಾಡಿದವರು ಕುಮಟದವರು. ಅವರೆಲ್ಲದಕ್ಕೂ ಒಂದು ಪದ್ಧತಿ ಹಾಕಿಟ್ಟಿದ್ದಾರೆ. ಆಚರಣೆ ವ್ಯವಸ್ಥೆ, ಜನ ಬರುವ ವ್ಯವಸ್ಥೆ, ಪ್ರತಿ ಗ್ರಾಮದ ವ್ಯವಸ್ಥೆ, ಆಮೇಲೆ ಅಲ್ಲಿ ಬರುವ ಪೂಜೆಗಳು, ಬರುವ ಕಾಣಿಕೆಗಳು, ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಅವ್ರು ಮಾಡ್ದ ಹಾಗೆ ಮಾಡಿಬಿಟ್ಟು ಸಾಕು, ಗುರುಗಳ ಭಕ್ತರಿಂದಾನೇ ಆರ್ಥಿಕ ವ್ಯವಸ್ಥೆ ನಡೀತದೆ ಅನ್ನುವುದನ್ನು ಅವ್ರು ಹೇಳಿದ್ದಾರೆ. ನಾವು ಸಹಿತ ಎಲ್ರಿಗೂ ಸಹಕಾರ ಕೇಳಿದ್ದೇವೆ. ನಮಗಲ್ಲಿ ಹೆಚ್ಚಿಗೆ ಆಗಬೇಕಾಗಿಲ್ಲ, ಅಲ್ಲಿನ ಎಲ್ಲಾ ವ್ಯವಸ್ಥೆಗಳನ್ನು ನಡ್ಕೊಂಡು ಹೋದ್ರೆ ಸಾಕು. ಸೊ ಭಕ್ತರು ಪ್ರತಿ ಗ್ರಾಮದಿಂದ ಪೂಜೆಗಳು, ಕಾಣಿಕೆಗಳು ಬರುವುದರಿಂದ ಹಿಡಿದು, ನಾಳೆ ಹೊರೆಕಾಣಿಕೆ ಇದೆ, ಹೊರೆಕಾಣಿಕೆ ದೊಡ್ಡ ಪ್ರಮಾಣದಲ್ಲಿ ತಯಾರಿಯಾಗಿದೆ, ಹೊರೆಕಾಣಿಕೆಗಳು ಬರುವುದರಿಂದ ಹಿಡಿದು ಗುರುಗಳ ಶಿಷ್ಯ ವರ್ಗ ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತೊಂದು ಕಡೆಯಲ್ಲಿ ಅವರೆಲ್ಲರೂ ಫೋನ್ ಮಾಡಿ ನಾವಿದ್ದೇವೆ ಗುರುಗಳ ಕಾರ್ಯಕ್ರಮಕ್ಕೆ, ಪ್ರತಿ ವರ್ಷ ಬರ್ತೇವೆ, ಪ್ರತಿ ವರ್ಷ ಹೀಗೆ ಮಾಡ್ತೇವೆ ಅಂತ ಹೇಳಿದೆಲ್ಲ ಕೇಳಿದಾಗ ನಮ್ಗೆ ಆರ್ಥಿಕ ವ್ಯವಸ್ಥೆ ಭಕ್ತರಿಂದನೇ ನಡೆದು ಹೋಗ್ತದೆ. ಏನೋ ಮತ್ತೆ ಯಾರ್ದು ಬೇಕು, ಸರ್ಕಾರ ಬೇಕು, ಮತ್ತೊಂದು ಬೇಕು ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲ ದಾನಿಗಳನ್ನು ಅವರು, ಮಠಕ್ಕೆ ಭೇಟಿ ಕೊಡುವವರು, ಊರಿನ ಸುತ್ತಮುತ್ತ ಇರೋರು ಎಲ್ಲರೂ ಸಹಿತ ಪ್ರತಿ ವರ್ಷ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿಗೆ ಆರ್ಥಿಕ ವ್ಯವಸ್ಥೆ ಅನ್ನೋದು ನಮ್ಗೊಂದು ಬರ್ಡನ್ ಅನ್ನೋ ಪ್ರಶ್ನೆ ಇಲ್ಲ. ಯಾರು ಭಕ್ತಿಯಿಂದ ಕಾಣಿಕೆ ಹಾಕ್ತಾರೆ ಅದರಲ್ಲಿ ಅದು ಕಾರ್ಯಕ್ರಮ ನಡೀತದೆ. ಮತ್ತೆ ಅದ್ರ ಪೂರ್ತಿ ಲೆಕ್ಕಾಚಾರ ವ್ಯವಸ್ಥೆ ಮಠದ್ದೇ. ಅಲ್ಲಿ ಬೇರೆ ಅಕೌಂಟ್ ನಂಬರ್ ಅಂತಿಲ್ಲ, ಇಲ್ಲೊಂದು ಸಮಿತಿ ಮಾಡಿದೇವಲ್ಲ ಇಲ್ಲೊಂದು ಅಕೌಂಟ್ ನಂಬರ್ ಬೇಕಲ್ಲ ಅಂದ್ರೆ ಇಲ್ಲ. ಅದು ಮಠದ್ದೇ ವ್ಯವಸ್ಥೆ. ಅವರೇ ಆಡಿಟ್ ಮಾಡ್ತಾರೆ, ಅವರೇ ಅಪ್ಡೇಟ್ ಮಾಡ್ಕೋತಾರೆ. ಹಾಗಾಗಿ ನಮ್ಗೆ ಬೇರೆ ಅಕೌಂಟ್ ನಂಬರ್ ಕೊಡ್ಲಿಕ್ಕಿಲ್ಲ, ಪೂರ್ತಿ ಮಠದಿಂದನೇ ನಡೀತದೆ. ಇಲ್ಲಿ ಅದರ ಪ್ರಭಾವ, ಅದರ ಉಪಯೋಗ ಅನ್ನುವಂಥದ್ದು ಊರಿಗೆ, ಸಂಘಟನೆಗೆ, ಸಮಾಜಕ್ಕೆ, ಕ್ಷೇತ್ರಕ್ಕೆ
ಆಗ್ಬೇಕು. ಇಷ್ಟು ಮಾತ್ರ ನಮ್ ಕೆಲಸ. ಒಂದು ದೊಡ್ಡ ಮಟ್ಟದ ಸಂಘಟನೆ ಅಂದಾಗ ಸಹಜವಾಗಿ ಎಲ್ಲ ಪಕ್ಷದ ನಾಯಕರು ಜೊತೆಗೂಡಿದ್ದಾರೆ. ವಿಶೇಷವಾಗಿ ಶಾಸಕರು, ಮಾಜಿ ಶಾಸಕರೆಲ್ಲ ಗೌರವಾಧ್ಯಕ್ಷರಾಗಿ ತೊಡಗಿಸಿಕೊಂಡಿದ್ದಾರೆ. ಇದು ಒಟ್ಟಾರೆ ನೋಡಿದಾಗ ಧಾರ್ಮಿಕ ಕಾರ್ಯಕ್ರಮ ಒಂದು ಕಡೆ ಸರಿನೇ ಕೂಡ, ಅದ್ರ ಹಿಂದೆ ಕೂಡ ಒಂದು ರಾಜಕೀಯ ಲೆಕ್ಕಾಚಾರಗಳು ಓಡ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಆಗಾಗ್ಗೆ ಕೇಳಿ ಬರ್ತಾ ಇದೆ. ಒಂದೇನಂದ್ರೆ ರಾಜಕೀಯ ಲೆಕ್ಕಾಚಾರಗಳು ಓಡ್ತಾ ಇದೆ ಅನ್ನೋದಕ್ಕಿಂತ ಓಡಿಸ್ತಾ ಇರ್ತಾರೆ. ಮತ್ ನೀವ್ ಹೇಳಿದಾಗೆ ನಾವು ರಾಜಕೀಯದವ್ರು ಹೋದಾಗ ಅಲ್ಲೊಂದು ಲೆಕ್ಕಾಚಾರವನ್ನು ನಡೀತಾ ಇರ್ತದೆ ಅನ್ನೋದು ಸತ್ಯವೇ. ಆದ್ರೆ ನಂದೊಂದು ಕಲ್ಪನೆ ಇದೆ, ಚುನಾವಣೆಯಿಂದ ಚುನಾವಣೆಗೆ ರಾಜಕೀಯ, ಅದ್ರ ಮಧ್ಯ ಸಾಮಾಜಿಕ ಸಾಮರಸ್ಯ, ಅಭಿವೃದ್ಧಿ, ಶಿಕ್ಷಣ ವ್ಯವಸ್ಥೆ ಇಂಥದಕ್ಕೆ ಹೋಗ್ಬೇಕು. ಇವತ್ತಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಅನುದಾನದ ಭಾರಿ ಒಂದು ಸಮಸ್ಯೆ ಇದೆ, ಅದು ಎಲ್ಲರೂ ಅನುಭವಿಸ್ತಾ ಇದ್ದೇವೆ. ಆದ್ರೆ ಸಹಕಾರ ಅನ್ನೋದು ಒಟ್ಟಿಗೆ ಹೋಗದೆ ಇದ್ರೆ, ಅವರ ಸಹಕಾರಗಳು ಸಿಗದೆ ಇದ್ರೆ ಇಲ್ಲಿ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ಬೈಂದೂರು ಉತ್ಸವ ಮಾಡಿದೆವು, ವಿರೋಧಗಳು ಒಂದು ಸರ್ಕಲ್ ಇಂದ ತುಂಬಾ ಬಂದಿತ್ತು. ಆದ್ರೆ ಮೊನ್ನೆ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಗಟ್ಟಿ ನಮ್ಮ ಬೆನ್ನಿ ನಿಂತಿದ್ರು. ಬೈಂದೂರು ಉತ್ಸವ ಚೆನ್ನಾಗಿ ಮಾಡಿ, ಕಳೆದ ವರ್ಷ ಅವರಿಗೆ ಮಾಹಿತಿ ಇರ್ಲಿಲ್ಲ, ಅವ್ರ ಸಹಕಾರ ಬರ್ಲಿಲ್ಲ ಅಂತೇಳಿ ಹೇಳಿ ತೊಂದರೆ ಆಯ್ತು ಅಂತೇಳಿ ಹೇಳಿ ಈ ಸರ್ತಿ ಚೆನ್ನಾಗಿ ಮಾಡಿ ಅಂತೇಳಿ ಹೇಳಿದ್ರು. ನಾವು ಅವರನ್ನ ಕರೆಸಿದ್ದೆವು. ಒಂದ್ ಹಂತದ ಒಂದ್ ಸರ್ಕಲ್ ಅಲ್ಲಿ ವಿರೋಧ ಇದ್ದೇ ಇತ್ತು. ನಾವು ಯೋಚನೆ ಮಾಡೋದು ಏನು ಕೇಳಿದ್ರೆ, ಅಕಸ್ಮಾತ್ ವಿರೋಧ ಬರ್ಲಿಲ್ಲ ಅಂತೇಳಿ ಹೇಳಿದ್ರೆ ನಾವು ಹೊಡ್ಲೇ ಇಲ್ಲ ಅಂತ ಲೆಕ್ಕ. ನಾವ್ ಹೆಜ್ಜೆ ಇಟ್ಟೇವೆ ಅಂತ ಹೇಳಿದ್ರೆ ಕಾಲಿಗೆ ಬೆಟ್ಟೆ ಹೊಡ್ತದೆ, ಕಾಲಿಗೆ ಮುಳ್ಳೆ ಇಡ್ತದೆ, ಮತ್ತೊಂದು ಹಾಗೆ ಆಗ್ತದೆ. ಹಾಗಂತೇಳಿ ಹೊರಡದೆ ಇರ್ಲಿಕ್ಕೆ ಆಗುದಿಲ್ಲ. ಸೊ ಇದೆಲ್ಲದರ ನಡುವೆಯೂ ಕೊನೆಯಲ್ಲಿ ಉಳ್ದದ್ದೇನೀಗ, ಬೈಂದೂರನ್ನ ಇಡೀ ರಾಜ್ಯದಲ್ಲಿ ಮತ್ತೊಂದು ರೀತಿಯಲ್ಲಿ ಫೋಕಸ್ ಮಾಡಿದಂತ, ತೋರಿಸಿದಂತ, ಬೈಂದೂರಿಗೂ ಒಂದು ಸಾಮರ್ಥ್ಯ ಇದೆ, ಬೈಂದೂರಿನಲ್ಲೂ ಇಷ್ಟು ದೊಡ್ಡ ಪೊಟೆನ್ಶಿಯಲ್ ಇದೆ ಅಂತ ಹೇಳಿ ತೋರಿಸಿದ ಬೈಂದೂರು ಉತ್ಸವ ಮಾತ್ರ ನಮ್ಮ ನೆನಪಿನಲ್ಲಿದೆ. ಅಪವಾದಗಳು ಹಾಕಿದವರು ಅವರು ಸಂಜೆ ಅವರ ಕುಟುಂಬ ಸಮೇತ ಕಾರ್ಯಕ್ರಮಕ್ಕೆ ಬಂದ್ರು, ನೋಡಿದ್ರು, ತಾವು ಹಾಕಿದ ಅಪವಾದಗಳು ಸುಳ್ಳು ಅಂತ ಅಂದ್ಕೊಂಡ್ರು, ಅಲ್ಲಿ ಮುಗೀತು. ನಾನು ಅದನ್ನು ಹೊರಡದೆ ಇದ್ರೆ ಅದು ಆಗ್ತಿರ್ಲಿಲ್ಲ, ಇದು ಆಗ್ತಿರ್ಲಿಲ್ಲ. ಅದೇ ರೀತಿಯಲ್ಲಿ ಇದು ಹೊರಟಾಗ ನನಗೆ ಆತಂಕ ಇದ್ದದ್ದು, ಗೋಪಾಲ್ ಪೂಜಾರಿ ಅವರ ಅಕಸ್ಮಾತ್ ಸಹಕಾರ ಕೊಡದೆ ಇದ್ದಿದ್ರೆ ಈ ಚಾತುರ್ಮಾಸ್ಯ ಅನ್ನೋದು ಪರಿಪೂರ್ಣ ಆಗುದಿಲ್ಲ. ಗುರುಗಳ ಭಕ್ತಿಗೆ ನಾವೇನೋ ಹೋರಾಡ್ತಿದ್ದೆವು. ಆದ್ರೆ ಯಾವಾಗ ಅವ್ರ ಪೂರ್ತಿ ಸಹಕಾರ ಬಂತು, ಅಲ್ಲಿಗೆ ಚಾತುರ್ಮಾಸ್ಯದ ಒಂದು ಹೋರಾಟ, ಒಂದು ತಯಾರಿ ಅನ್ನೋದು ಒಂದು ಚಂದ ರೀತಿಯಲ್ಲಿ ಬಂದ್ಬಿಡ್ತು. ಇದ್ರ ಜೊತೆಗೆ ಲೆಕ್ಕಾಚಾರಗಳು, ಒಂದು ಸಣ್ಣ ಕ್ಯಾಲ್ಕುಲೇಷನ್ಗಳು ಪೊಲಿಟಿಕಲ್ಲಿ ನಡೀತಾ ಇರೋದು ಸತ್ಯವೇ. ಆದ್ರೆ ನಮ್ದು ಒಂದೇ, ಚಾತುರ್ಮಾಸವನ್ನ ಚೆನ್ನಾಗಿ ಮುಗಿಸ್ಬೇಕು, ಚೆನ್ನಾಗಿ ಮಾಡಿಕೊಡ್ಬೇಕು ಅಂತೇಳಿ ಹೇಳಿ. ಸೊ ಒಂದಷ್ಟು ಆಡ್ ಸೆನ್ಸ್ ಅಂತೇಳಿ ಹೇಳಿದ್ರೆ, ನಾವು ರಾಜಕೀಯ ವಿರುದ್ಧ ದಿಕ್ಕಿನಲ್ಲಿ ಇರುವವರು, ಕಾಂಗ್ರೆಸ್ ಬಿಜೆಪಿ ಅಂತ ಇರುವವರು, ಸದಾ ದ್ವೇಷವೋ ಹೋರಾಟವೋ ಪ್ರಚಾರ, ಅವರ ವಿರುದ್ಧ ಇವರ ವಿರುದ್ಧ ನಾವು ಮಾಡ್ತಾ ಇರೋದು, ಇದೆಲ್ಲವೂ ಇರುವಾಗ ಈ ರೀತಿ ಒಟ್ಟಿಗೆ ಕೂತಾಗ ಫಾಲೋವರ್ಸ್ ಒಂದು ಸಣ್ಣ ಗಜವಿಲಿ ಆಗೋದು, ತೊಂದರೆ ಆಗೋದು, ಬೇಜಾರು ಮಾಡ್ಕೊಳ್ಳೋದು ಖಂಡಿತ ನಡೀತದೆ. ಆದ್ರೆ ಎಲ್ರಿಗೂ ಸ್ಪಷ್ಟ ಇರ್ಬೇಕಾದ್ದು, ನನಗಿರುವ ಸ್ಪಷ್ಟತೆ ಏನು ಕೇಳಿದ್ರೆ, ರಾಜಕೀಯ ಅನ್ನೋದು ನಾವು ಎರಡು ಪಕ್ಷದಲ್ಲಿ ನಡೀತದೆ, ಚುನಾವಣೆ ನಡೀತದೆ, ನಮ್ಮ ಅಜೆಂಡಾಗಳನ್ನ ಹೇಳ್ತೇವೆ, ಅವ್ರವ್ರ ಅಜೆಂಡಾಗಳನ್ನ ಹೇಳ್ತಾರೆ, ಜನರ ಎದುರುಗಡೆ ಹೋಗ್ತೇವೆ, ಜನರ ಬೆಂಬಲ ಕೇಳ್ತೇವೆ. ಆದ್ರೆ ಕೊನೆಗೆ ಆಗಬೇಕಾದ್ದು ಊರಿನ ಅಭಿವೃದ್ಧಿ. ರಾಜಕೀಯ ಮಾಡುವ ಸಂದರ್ಭದಲ್ಲಿ ಮಾಡದೆ ವಿಪರೀತ ರಾಜಕೀಯ ಮಾಡುವುದಂತಿದೆ. ಒಂದು ಕುಟುಂಬದಲ್ಲಿ ಗಲಾಟೆ ಆಗ್ತದೆ, ಒಂದು ಪಕ್ಷದವ್ರು ಒಂದು ತುದಿ, ಒಂದು ಪಕ್ಷದವ್ರು ಒಂದು ತುದಿಯಲ್ಲಿ ನಿಂತು ಆ ಕುಟುಂಬವೇ ಹಿಸ್ತು ಹೋಗುವಂತ ರಾಜಕೀಯ ನಡೀತಿದ್ದ ದಿನಗಳನ್ನು ನಾವು ನೋಡಿದ್ದೆವು. ಆದ್ರೆ ಆ ಕುಟುಂಬದ ಗೊಂದಲ ಆದಾಗ ಎರಡೂ ಕಡೆಯವರ ಅಗತ್ಯ ಇದೆ, ಕನ್ಸಲ್ಟ್ ಆಗಿ ಆ ಕುಟುಂಬ ಒಟ್ಟಾಗ್ಬೇಕು. ಆ ಮನೆ ಗೋಪಾಲ್ ಪೂಜಾರಿ ಹೇಳಿದ್ರೆ ಒಂದಾಗ್ತದಂತಾದ್ರೆ ಅವರದ್ದು ಒಂದು ಫೋನ್ ತಗೊಳ್ಳಿ, ಇಲ್ಲ ಅವರನ್ನು ಕರೀರಿ, ಫೈನಲಿ ಆಗ್ಬೇಕಾದ ಅಂತ ಹೇಳಿದ್ರೆ ಆ ಕುಟುಂಬ ಒಟ್ಟಾಗ್ಬೇಕು. ನಿಮ್ಗೆ ರಾಜಕೀಯ ಅಂತ ಹೇಳಿದ್ರೆ ಇದ್ರಲ್ಲಿ ಯಾವುದು, ಅವರನ್ನು ಡಿವೈಡ್ ಮಾಡಿ ಅದರಲ್ಲಿ ಅಣ್ಣ ತಮ್ಮನಲ್ಲಿ ಅಣ್ಣ ಕಾಂಗ್ರೆಸ್ ಹೋಗುವಾಗೆ ತಮ್ಮ ಬಿಜೆಪಿ ಬರುವಾಗ ಮಾಡುವ ಒಂದು ರಾಜಕೀಯ ಇದೆ, ಆ ಕುಟುಂಬವನ್ನ ಒಟ್ಟು ಮಾಡುವಂತ ಒಂದು ರಾಜಕೀಯ ಇದೆ. ಸೊ ಇದ್ರಲ್ಲಿ ಸಮಾಜ ಯಾವ್ದು ಸ್ವೀಕಾರ ಮಾಡ್ತದೆ, ಇದು ಸಮಾಜಕ್ಕೆ ಬಿಟ್ಟದ್ದು. ಎರಡನೇ, ನಮ್ದೊಂದು ಸಿದ್ಧಾಂತ ಇದೆ, ನಮ್ದೊಂದು ಪಕ್ಷ, ನಮ್ದೊಂದು ಸಂಘಟನೆ, ನಂದೊಂದಷ್ಟು ವೈಯಕ್ತಿಕ ಒಂದಷ್ಟು ಪಾಲಿಸಿಗಳು, ಬೈಂದೂರು ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಹಗಲು ರಾತ್ರಿ ಯೋಚನೆ, ಇದಕ್ಕೆ ಇಟ್ಟುಕೊಂಡಾಗ ಇದಕ್ಕೆ ಎಲ್ಲರ ಸಹಕಾರ ಕೇಳ್ತಾ ಹೋಗುದು. ರಾಜಕೀಯವಾಗಿ ನಾವು ಒಟ್ಟಾಗೋದು ಸಾಧ್ಯವೇ ಇಲ್ಲ. ಅದು ಕಾಂಗ್ರೆಸ್, ನಾವು ಬಿಜೆಪಿ. ನಾವು ಹೊರಟ ಉದ್ದೇಶಕ್ಕೆ ಒಂದ್ ದೇವಸ್ಥಾನ ಕೊಟ್ಟವು, ಅದನ್ನು ಮಾಡಿ ಮುಗಿಸುವಲ್ಲಿ ದೇವಸ್ಥಾನವೇ ಫೈನಲ್. ಶಾಲೆ ಅಭಿವೃದ್ಧಿ ಹೊರಟವು, ಆ ಶಾಲೆ ಚೆನ್ನಾಗಾಗುವುದೇ ಉದ್ದೇಶ. ಸೊ ಚಾತುರ್ಮಾಸ ಕೊಟ್ಟೆವು, ಚಾತುರ್ಮಾಸ ಚೆನ್ನಾಗಾಗುದೇ ಉದ್ದೇಶ. ಮತ್ ನನ್ನ ರಾಜಕೀಯ ನನಗೆ, ಅವ್ರ ರಾಜಕೀಯ ಅವರಿಗೆ. ಇದನ್ನ ಅರ್ಥ ಮಾಡಿಸುವುದು ಸುಲಭ ಇಲ್ಲ. ಸಮಾಜಕ್ಕಾಗ್ಲಿ, ಕಾರ್ಯಕರ್ತರಿಗಾಗ್ಲಿ, ಇನ್ನೊಂದು ವ್ಯವಸ್ಥೆಗಾಗ್ಲಿ ಅರ್ಥ ಮಾಡಿಸುವುದು ಸುಲಭ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಹೇಳಿದ್ರೆ, ಚಾತುರ್ಮಾಸ್ಯವನ್ನ ಚೆನ್ನಾಗಿ ಮುಗಿಸಿ, ಮತ್ತೆ ನಾವು ನಮ್ಮಲ್ಲಿ ಅವರಲ್ಲಿ ಇದ್ರೆ ಮಾತ್ರ ಅದು ಸಹಜ. ಅದು ಇಲ್ಲದಿದ್ರೆ ಅಸಹಜ, ಹೇಳಲಿಕ್ಕೂ ಕಷ್ಟ, ಉತ್ತರ ಕೊಡ್ಲಿಕ್ಕೂ ಕಷ್ಟ. ಒಂದು, ನಾನು ಚಾತುರ್ಮಾಸ ಮಾಡ್ಲಿಕ್ಕೆ ಹೊರಟೆ,
ಅವರನ್ನು ವಿರೋಧಿಸಿಕೊಂಡೇ ಹೊರಟೆ. ಕಾರ್ಯಕ್ರಮದಲ್ಲಿ ನಾಳೆ ಏನೋ ತೊಂದರೆ ಆಯ್ತು. ಮೊದಲನೇದಾಗಿ ನಾವೇ ಫೇಲ್ ಆಗಿರ್ತೇವೆ. ನಾನು ಹೊರಟ ಕಾರ್ಯಕ್ಕೆ, ಒಂದು ಧರ್ಮದ ಕೆಲಸಕ್ಕೆ ಎಲ್ಲರೂ ಸಹಕಾರ ತಗೋಬೇಕಾದ್ದು ಮುಖ್ಯ. ಮತ್ತೆ ಚಾತುರ್ಮಾಸ್ಯಕ್ಕೆ ಅವ್ರದ್ದು ವಿರೋಧ ಇಲ್ಲ, ನಾನು ಹೊರಗಿಟ್ಟೆ ಅಂತ ಆದ್ರೂ ವಿರೋಧ ಅಂತ ಆಗ್ತದೆ. ಹಾಗಾಗಿ ಅವರು ಸಂಪೂರ್ಣ ಮನಸ್ಸಿನಿಂದ ಅವರು ತೊಡಗಿಸಿಕೊಂಡಿದ್ದಾರೆ, ನಾವು ಪೂರ್ತಿಯಾದ ತಯಾರಿಯಲ್ಲಿ ಹೊರಟಿದ್ದೇವೆ. ಚಾತುರ್ಮಾಸವೇ ಮುಖ್ಯ. ಮತ್ತೆ ಇದಿಷ್ಟು ಮುಗಿಯುವವರೆಗೆ ಒಂದಷ್ಟು ಸದ್ದು ಗದ್ದಲ, ಒಂದ್ ಸಣ್ಣ ಪಸ್ವರಗಳು ಅಲ್ಲಲ್ಲಿ ಬರುವುದು ಸಹಜವೇ. ನಾವೆಲ್ಲವನ್ನು ಸಹಿಸ್ಕೋತೇವೆ. ಒಂದು ಹಿಂದೂ ಧರ್ಮದ ಒಂದು ಚಾತುರ್ಮಾಸ್ಯ ಕಾರ್ಯಕ್ರಮ, ಗುರುಗಳ ಕಾರ್ಯಕ್ರಮ, ಇದು ಮುಗಿಯುವಲ್ಲಿವರೆಗೆ ಅನ್ನೋದನ್ನ ನಾನು ಹೇಳ್ತೇನೆ. ಮತ್ತೆ ಇಂಥ ಕಾರ್ಯಕ್ರಮ ಆಗುವಾಗ ಇಡೀ ಹಿಂದೂ ಸಮಾಜ ಒಟ್ಟಾಗ್ಬೇಕು. ಕೊನೆಗೂ ಅಲ್ಲಿರುವ ಹಿಂದೂಗಳು ಅಂತೇಳಿ ಹೇಳಿ ಅಥವಾ ನಮ್ಮಲ್ಲಿರುವ ಹಿಂದೂಗಳು ನಮ್ಮ ಸಂಪ್ರದಾಯ ವ್ಯವಸ್ಥೆಗೆ ಎಲ್ಲರೂ ಭಕ್ತರಾಗಿರ್ತಾರೆ, ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅದನ್ನ ನಾವು ಮಾಡ್ಬೇಕು. ಹಾಗಾಗಿ ಒಂದ್ ಸಣ್ಣ ಸದ್ದು ಗದ್ದಲಗಳು ಆಗ್ತದೆ, ಬಟ್ ಸಹಿಸ್ಕೊಳ್ಬೇಕಾದ ಇಲ್ಲಿಗೆ ಕೇಳಿದ್ರೆ ಚಾತುರ್ಮಾಸದ ಯಶಸ್ಸಿಗೆ. ಜುಲೈ 29ರಿಂದ ಬೈಂದೂರು ಕ್ಷೇತ್ರದ ಗೋಳಿಹೊಳೆಯ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ನಡೆಯುವಂತ ಕನ್ಯಾಡಿ ಶ್ರೀಗಳ ಚಾತುರ್ಮಾಸ್ಯ ಕಾರ್ಯಕ್ರಮ ದೇವರು ನಮಗೆ ಕೊಟ್ಟಂತ ಒಂದು ಅವಕಾಶ. ಈ ಕಾರ್ಯಕ್ರಮವನ್ನ ಗುರುಗಳ ಆಶೀರ್ವಾದದಲ್ಲಿ, ದೇವರ ಆಶೀರ್ವಾದದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿಕೊಟ್ಟು ನಮ್ಮೆಲ್ಲರ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಅನ್ನುವಂಥದ್ದು ಇತಿಹಾಸದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ನೆನಪಿನಲ್ಲಿ ಉಳಿಯುವಂತೆ ಎಲ್ಲರೂ ಒಟ್ಟಾಗಿ ಮಾಡೋಣ. ದೇವರ ಕೆಲಸ ಅಂತ ಹೊರಟಾಗ ಆ ಕೆಲಸ ಆಗಬೇಕಿದ್ರೆ ಕಾಲ ಕೂಡಿ ಬರದೆ ಯಾವ ದೇವ ಕೆಲಸವೂ ಆಗುದಿಲ್ಲ ಅಂತ ಹೇಳ್ತಾರೆ. ಇದೊಂದು ಸಂದರ್ಭ, ಇದೊಂದು ಅವಕಾಶ. ಜಾತಿ ಭೇದಗಳನ್ನು ಮರೆತು, ಗಡಿ ಭೇದಗಳನ್ನು ಮರೆತು ಇಡೀ ಹಿಂದೂ ಸಮಾಜ ಅನ್ನುವಂಥದ್ದು ನಮ್ಮದೇ ಸಮಾಜೋತ್ಸವ ಅನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡೋಣ. ಒಂದು ಇಷ್ಟು ದೊಡ್ಡ ಪ್ರಮಾಣದ ಒಂದು ಧಾರ್ಮಿಕ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಇತಿಹಾಸದಲ್ಲಿ ಪ್ರಥಮ ಬಾರಿ. ಇದಕ್ಕೆ ಬರ್ತಾ ಇರುವಂತ ಬೆಂಬಲವು ಅಪರೂಪವಾದಂಥದ್ದು. ಎಲ್ಲ ಪಕ್ಷ ಭೇದಗಳನ್ನು ಮರೆತು ಎಲ್ಲರೂ ಬೆಂಬಲಿಸ್ತಾ ಇದ್ದಾರೆ. ದೇವ್ರ ಕೆಲಸ, ಧಾರ್ಮಿಕ ಕೆಲಸ ಎಲ್ಲರೂ ಜೊತೆಯಾಗಿ ಮಾಡೋಣ, ಸಮಾಜಕ್ಕೊಂದು ಒಳ್ಳೆ ಸಂದೇಶವನ್ನ ಕೊಡೋಣ ಅಂತ ಹೇಳ್ತಾ, ತಮ್ಮೆಲ್ಲರ ಸಹಕಾರವನ್ನ ಕೇಳ್ತಾ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿ ಮಾಡೋಣ ಅನ್ನುವಂತ ಕಾರ್ಯವನ್ನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ.